ರೆಡಿ. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಳಲಿ, ದುಬೈ. ನಮಗೆ ಇವತ್ತು ತುಂಬಾ ಖುಷಿಯ ದಿವಸ, ಹೆಮ್ಮೆ ದಿವಸ. ನಮ್ಮೊಟ್ಟಿಗಿದ್ದಾರೆ ನಮ್ಮೂರಿನ ಹೆಮ್ಮೆಯ ಕಾಂತಾರ ಚಿತ್ರದ ಋಷಭ್ ಶೆಟ್ಟಿಯ ಅಮ್ಮನಾಗಿ, ಅದ್ಭುತ ನೃತ್ಯಗಾರ್ತಿಯಾಗಿ, ಕೊರೋನಾ ಸಮಯದಲ್ಲಿ ಹಾಹಾಯಿ ಅಂತ ಹೇಳಿ ಮಕ್ಕಳಿಗೆ ನಕ್ಕು ನಗಿಸಿದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಮತಿ ಮಾನಸಿ ಸುಧೀರ್ ಮ್ಯಾಮ್. ನಮಸ್ತೆ. ನಮಸ್ತೆ. ದುಬೈಗೆ ಅದ್ದೂರಿ ಸ್ವಾಗತ, ಸುಸ್ವಾಗತ. ತುಂಬಾ ಹೆಮ್ಮೆಯ ಹಾಗೂ ಖುಷಿಯ ವಿಚಾರ ಏನಂದ್ರೆ, ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಎರಡೆರಡು ಪ್ರದರ್ಶನ, ಹೌಸ್ಫುಲ್ ಪ್ರದರ್ಶನ ಕಂಡಂತ ನಮ್ಮ ಹೆಮ್ಮೆಯ ಖ್ಯಾತ ನಿರ್ದೇಶಕರಾಗೂ ನಟ, ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂತಹ ಶ್ರೀಯುತ ಶಿವಧ್ವಜ್ ಶೆಟ್ಟಿ ಅವರು ನಿರ್ದೇಶನಾಗಿ ಚಿತ್ರಕಥೆ ಮಾಡಿ ಅದ್ಭುತವಾಗಿ ಮೂಡಿ ಬಂದಂತಹ ಕೋರಮ್ಮ ಒಂದು ತುಳು ಮತ್ತು ಕನ್ನಡ ಅವತರಣಿಕೆ ಇವತ್ತು ವೀಕ್ಷಿಸಲು ಬಂದಿದ್ದೀರಿ. ಇಲ್ಲಿ ಬಂದಂಥ ಅಭಿಪ್ರಾಯ, ನಿಮ್ಮ ಅನಿಸಿಕೆ ನಮ್ಮ ದುಬೈ ಪ್ರೇಕ್ಷಕರ ಬಗ್ಗೆ ಹೇಳೋದಾದ್ರೆ? ತುಂಬ ಖುಷಿ ಆಯಿತು. ನಮ್ಮ ತುಳುನಾಡಿನ 80ರ ದಶಕದ ಜೀವನ ಶೈಲಿಯನ್ನು, ಒಂದು ಮನುಷ್ಯ ಸಂಬಂಧವನ್ನು ಅಷ್ಟು ಚಂದ ಚಿತ್ರಿಸಿದ ತುಳು ಸಿನಿಮಾ ಕೊರಮ್ಮ. ನನಗೆ ಊರಲ್ಲಿ ನೋಡ್ಲಿಕ್ಕೆ ಅದು ಯಾವ ಕಾರಣದಿಂದ ಗೊತ್ತಿಲ್ಲ, ನನಗೆ ನೋಡ್ಲಿಕ್ಕೆ ಆಗಿರಲಿಲ್ಲ. ಈಗ ಆ ಸಿನಿಮಾವನ್ನು ದುಬೈಯಲ್ಲಿ, ಅದು ತುಳುವನ್ನು ಅತಿ ಪ್ರೀತಿಸುವ ಪ್ರೇಕ್ಷಕರ ಮಧ್ಯದಲ್ಲಿ ನಾನು ನೋಡಿದ್ದಂತೂ ನಂಗೆ ತುಂಬ ಖುಷಿ ಆಯಿತು. ಆ ಸಿನಿಮಾ ಕೂಡ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಮಾತ್ರ ಹೇಳಿದ್ವಿ ಅಂದರೆ ಅದರ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ಅದು ಅಚ್ಚುಕಟ್ಟಾಗಿ ಕೆಲಸ ಆಗಿದೆ ಅಂತ ಅರ್ಥ. ಸಂಗೀತ ಇರ್ಬೋದು, ನಟನೆ ಇರ್ಬೋದು, ನಿರ್ದೇಶನ ಇರ್ಬೋದು, ನಿರ್ಮಾಣ ಇರ್ಬೋದು, ಪ್ರತಿಯೊಂದರಲ್ಲಿ ಅದು ಅತ್ಯದ್ಭುತವಾಗಿದೆ. ಸೊ ಯಾರಿಗಾರು ಇನ್ನು ಮುಂದೆ ಬೇರೆ ದೇಶದಲ್ಲಿ ಕೊರಮ್ಮ ಸ್ಕ್ರೀನಿಂಗ್ ಆಗುವಾಗ ನೋಡುವ ಅವಕಾಶ ಇದ್ರೆ ಖಂಡಿತ ಮಿಸ್ ಮಾಡ್ಕೊಳ್ಬೇಕು. ಎಲ್ಲರ ಪಾತ್ರ ಇರ್ಬೋದು, ಆ ಒಂದು ನಮ್ಮ ತುಳುನಾಡಿನ ಆಚಾರ ವಿಚಾರ ಇರ್ಬೋದು, ಆ ಸಂಸ್ಕೃತಿಯನ್ನು ಎತ್ತಿ ತೋರಿಸುವ ಆ ಮಕ್ಕಳಿಗೆ ಯಾವ ತರ ನಾವು ಸಂಸ್ಕಾರವನ್ನು ಕಲಿಸಬೇಕು, ತುಂಬಾ ಅದ್ಭುತವಾಗಿ ಮೂಡಿಸಿಕೊಟ್ಟಿದೆ. ನಾವಂತೂ ತುಂಬಾ ಖುಷಿ ಪಟ್ಟೆವು. ಅಂದ್ರೆ ಬಿಗಿನಿಂದ ಲಾಸ್ಟ್ ತನಕ ಒಂದು ಇಮೋಷನಲ್, ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್, ತನ್ನ ಯಾವ ತರ ಸ್ಟೋರಿ ಲೈನ್ ಒಂದು ಡಿಫರೆಂಟ್ ಆಗಿದೆ. ಇದೊಂದು ಯಾವುದೇ ಕಮರ್ಷಿಯಲ್ ಥಿಂಕ್ ಮಾಡುವುದಿಲ್ಲ, ಒಂದು ನಮ್ಮ ನಾಡಿನ ಆಚಾರ ವಿಚಾರವನ್ನು ಎತ್ತಿ ತೋರಿಸುವಂತ ಫಿಲ್ಮ್ ಇದಾಗಿದೆ. ತುಂಬಾ ಹೆಮ್ಮೆ ಆಯ್ತು. ಇವತ್ತು ನಮ್ಮ ಜೊತೆ ಮಾನಸಿ ಸುಧೀರ್ ಅವರು ಇದ್ದಾರೆ ಅಂತ ನಮಗೆ ತುಂಬಾ ಹೆಮ್ಮೆ. ಹಾಗೂ ನಿಮ್ಗೆ ನಾವು ನಂಬಿರುವಂತಹ ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ 1000 ಸೆಮ್ಮೆ ಒಡತಿ ಜಗನ್ಮಾತೆ ಪೊಳಲಿಯ ಆದಿಮಾಯಿ ಶ್ರೀ ರಾಜೇಶ್ವರಿ ದೇವಿ ತಾಯಿ ದೀರ್ಘಾಯುಷ್ಯ, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸಂಪತ್ತು ನೀಡಲಿ. ಇನ್ನಷ್ಟು ಚಿತ್ರರಂಗ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇನ್ನೂ ಉತ್ತರ ಅಭಿವೃದ್ಧಿ ಆಗಲಿ, ಇನ್ನಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡುವಂತಾಗಲಿ, ಯೋಗ ಭಾಗ್ಯ ನಿಮಗೆ ಆಗಲಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ.